ನಿಮ್ಮೂರಲ್ಲಿರೋ ಗೌರ್ಮೆಂಟ್ ಸ್ಕೂಲ್ನ ನೀವು ಉಳಿಸ್ಕೊಳ್ಳಿಲ್ಲ ಅಂದರೆ ಮುಂದೆ ಆ ಸ್ಕೂಲ್ ಮುಚ್ಚೋದ್ರೆ ಯಾರೂ ನಿಮಗೆ ಬೇಗ ರೀಓಪನ್ ಮಾಡಿಕೊಡಲ್ಲ. ಯಾವ ಗೌರ್ಮೆಂಟು ಕೂಡ ನಿಮಗೆ ಬೇಗ ಒಂದು ಸಲ ಮುಚ್ಚೋಗಿರೋ ಸ್ಕೂಲ್ನ ರೀಓಪನ್ ಮಾಡೋದು ತುಂಬ ಕಷ್ಟ ಇದೆ. ಆ ಸ್ಕೂಲ್ ಮುಚ್ಚೋಗಿದೆ ಅಂತ ಬರೆದಾಕ್ತಾರೆ. ಮತ್ತು ಆ ಗ್ರಾಮಸ್ಥರು ಮುಚ್ಚೋಗೋಕ್ಕೆ ಬಿಡಬಾರ್ದು. ಯಾಕಂದರೆ ಅಲ್ಲಿ ಟೀಚರ್ಸು ಸರಿಯಾದ ಪಾಠ ಮಾಡಲಿಲ್ಲ ಅಂದರೆ ಗ್ರಾಮಸ್ಥರಿಗೆ ಕೇಳೋ ಹಕ್ಕಿದೆ. ಸ್ಕೂಲು ಮಕ್ಕಳಿಲ್ಲ ಅಂದರೆ ಆ ಗ್ರಾಮಸ್ಥರು ಒಳ್ಳೆ ಶಿಕ್ಷಣ ಕೊಡಿಸ್ಕೊಂಡು ಗ್ರಾಮಸ್ಥರು ಸ್ಕೂಲ್ಗೆ ಅಲ್ಲಿರೋ ಮಕ್ಕಳನ್ನ ಸೇರಿಸ್ಕೊಂಡು ನಮ್ಮ ಸ್ಕೂಲ್ ನಡಿಬೇಕು, ನಮ್ಮೂರಲ್ಲೊಂದು ಶಾಲೆ ಇರಬೇಕು. ಪ್ರತಿ ಹಳ್ಳಿಲಿ ಶಾಲೆ ಇಲ್ಲದೆ ಇರೋ ಹಳ್ಳಿ ಶಿಕ್ಷಣ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮೂರಲ್ಲಿ ಶಾಲೆ ಇರಬೇಕು, ಮಕ್ಕಳ ಆಟ ಪಾಠ ಕೇಳಿಸ್ಬೇಕು. ಒಂದು ದೇವಸ್ಥಾನ, ಒಂದು ಶಾಲೆ, ಒಂದು ಪ್ರಾಥಮಿಕ ಆಸ್ಪತ್ರೆ ಇಷ್ಟೂ ಇಲ್ಲದೆ ಇದ್ದರೆ ಹಳ್ಳಿ ಯಾವುದಕ್ಕೂ ಅನುಕೂಲಕರ ಅನ್ನಿಸ್ಕೊಳ್ಳಲ್ಲ. ಪ್ರತಿ ಹಳ್ಳಿಲಿ ಸ್ಕೂಲ್ ಇರೋರು ದಯವಿಟ್ಟು ಮುಚ್ಚೋಗೋಕ್ಕೆ ಬಿಡಬೇಡಿ. ಯಾಕಂದರೆ ಇವತ್ತು ಹೇಳ್ತಾ ಇದ್ದಾರೆ ಅವ್ರ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಸೇರಿಸ್ಕೋತಾರೆ, ನಮ್ಮ ಮಕ್ಕಳನ್ನ ನಾವು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ಕೋತೀವಿ ಅಂತ ಹೇಳ್ತಾರೆ. ಹೌದು, ಅವರು 80,000 ಲಕ್ಷ ಸಂಬಳ ತಗೊಂಡು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ಕೋತಾ ಇದ್ದಾರೆ. ನೀವು ಹೋರಾಟ ಮಾಡಿ. ಮಂಡ್ಯ ಗೌಡರು ಹೋರಾಟ ಮಾಡ್ತಾ ಇದ್ದಾರೆ. ಏನಂತ ಹೋರಾಟ ಮಾಡ್ತಾ ಇದ್ದಾರೆ? ದ್ವಿಭಾಷಾ ಕೊಡಿ, CBSE ಶಿಕ್ಷಣ ಕೊಡಿ, ನಮ್ಮ ಮಕ್ಕಳು ಕೂಡ ಇದೇ ಎಜುಕೇಷನ್ನ ಮಾಡಲಿ, ಅವಾಗ ಒಂದೇ ರೀತಿ ಎಜುಕೇಷನ್ ಬರುತ್ತೆ. ಸ್ಟೇಟು CBSE ಅಂತೆಲ್ಲ ಮಾಡಬೇಡಿ. ಪ್ರತಿ ಹಳ್ಳಿಗೂ ಪಾದಯಾತ್ರೆ ಮಾಡಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಎಜುಕೇಷನ್ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವರು ದುಡ್ಡು ಮಾಡೋಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ನಿಮ್ಮ ಶಾಲೆನ ಉಳಿಸ್ಕೊಳ್ಳಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಊರಿನ ಶಾಲೆನ ಉಳಿಸ್ಕೋಬೇಕಾಗಿರೋದು ನಿಮ್ಮ ಗ್ರಾಮಸ್ಥರ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ. ನಿಮಗೆ ಓಟ್ ಹಾಕಕ್ಕೆ ಎಷ್ಟು ಹಕ್ಕಿದೆಯೋ ನಿಮ್ಮ ಶಾಲೆಗೆ ಒಳ್ಳೆ ಶಿಕ್ಷಣ ಕೇಳೋಕ್ಕೂ ಅಷ್ಟೇ ಹಕ್ಕಿದೆ. ನಿಮ್ಮ ಶಾಲೆಗೆ ಏನಿಲ್ಲ ಅನ್ನೋದನ್ನ ಕೇಳೋದಕ್ಕೂ ಅಷ್ಟೇ ಹಕ್ಕಿದೆ. ಟೀಚರ್ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ, ನೀವು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಮಾಡಿಕೊಡಿ, ಒಳ್ಳೆ ಟೀಚಿಂಗ್ ಮಾಡಿ, ಒಳ್ಳೆ ಎಜುಕೇಷನ್ನ ಕೊಡಿ ಅಂತ ಕೇಳೋ ರೈಟ್ಸು ನಿಮಗೆ ಇದೆ. ಯಾಕಂದರೆ ನಮ್ಮ ಊರಿನ ಶಾಲೆನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ, ಗ್ರಾಮಸ್ಥರ ಜವಾಬ್ದಾರಿ. ಒಂದು ಸಲ ಶಾಲೆನ ಕಳ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಶಾಲೆನ ಬೇಗ ತರೋಕ್ಕಾಗೋದಿಲ್ಲ. ದಯವಿಟ್ಟು ಮಂಡ್ಯ ಗೌಡರು ಇದಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರೂ ಕೈ ಜೋಡಿಸಿ ದ್ವಿಭಾಷಾ ಭಾಷೆನ ತರಬೇಕು, CBSEನ ತರಬೇಕು ಅಂತ ಪ್ರತಿಯೊಂದು ಊರಿಗೂ ಹೋಗಿ ಅವರು ಮಳೆ ಬಿಸಿಲು ಅಂದನೇ ಹೋರಾಟ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಹಳ್ಳಿಗಳಲ್ಲೂ ಎಜುಕೇಟೆಡ್ಗಳಿದ್ದೀರಾ. ನಾವು ಕೂಡ ಯಾವುದೇ ಪ್ರೈವೇಟಲ್ಲಿ ಓದಿಲ್ಲ, ಎಲ್ಲ ಗೌರ್ಮೆಂಟಲ್ಲೇ ಓದಿರೋದು. ನೀವು ಗೊತ್ತಿಲ್ಲ, 10 ವರ್ಷದಿಂದ ಪ್ರೈವೇಟ್ ಸ್ಕೂಲಲ್ಲಿ ಓದಿರೋರು ಇಂಜಿನಿಯರಿಂಗ್ ಮಾಡಿದ್ದಾರೆ, 20-15 ಸಾವಿರ ಸಂಬಳ ತಗೋತಾ ಇದ್ದಾರೆ. ನಮ್ಮ ಕಣ್ಣೆದುರುಗಡೆ